ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 25-26ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಖಚಿತವಾದ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಯಾವತ್ತು ಬಿಡುಗಡೆ ಆಗುತ್ತೆ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ಖಚಿತವಾದ ಮಾಹಿತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಅದು ಎಲ್ಲಿವರೆಗೂ ಬಂತು, ಬಿಡುಗಡೆ ಆಗೋ ದಿನಾಂಕ ಯಾವತ್ತು, ಅದು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ನೋಡಿ, ಕಳೆದ ಡಿಸೆಂಬರಲ್ಲಿ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಬಿಡುಗಡೆಯಾಗಿತ್ತು. ಒಟ್ಟು 3 ಹಂತದಲ್ಲಿ ಬಿಡುಗಡೆಯಾಗಿ 95% ಗೃಹಲಕ್ಷ್ಮಿಯರಿಗೆ ಹಂತವಾಗಿ ದುಡ್ಡು ಅವರವ್ರ ಖಾತೆಗಳಿಗೆ ಬಂದಿದೆ. ಅದಾದಮೇಲೆ ಈಗ 24 ಆದಮೇಲೆ 25ನೇ ಕಂತಿನ ಹಣ ಬರಬೇಕು, ಕರೆಕ್ಟ್ ಅಲ್ವಾ? ನೋಡಿ, ಈಗ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಅಂತ, ಆದರೆ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಹಾಗಾದರೆ ಯಾವತ್ತು ಬಿಡುಗಡೆ ಆಗುತ್ತೆ? ಹಾಗಾದರೆ ಈ ಗೃಹಲಕ್ಷ್ಮಿಯರಿಗೆ ಇನ್ನು ಎಷ್ಟು ತಿಂಗಳ ಕಂತಿನ ಹಣ ಬಾಕಿ ಇಟ್ಕೊಂಡಿದೆ ಸರ್ಕಾರ? ನೋಡಿ ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚು, ಅದ್ರ ಜೊತೆಯಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನೋಡಿ ಈಗ ಜನವರಿ ಕೂಡ ಕಳೀತಾ ಇದೆ. ಒಟ್ಟು 6 ತಿಂಗಳ ಕಂತಿನ ಹಣ 12,000 ರೂಪಾಯಿ ಬಾಕಿ ಇದೆ. ಸರ್ಕಾರ ಒಟ್ಟಿಗೆ 12,000 ರೂಪಾಯಿ ಕೊಡುತ್ತಾ? ಹಾಗೆ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಕೊಡಲ್ಲ. ನೋಡಿ, ಗೃಹಲಕ್ಷ್ಮಿಯ 1 ತಿಂಗಳ ಕಂತಿನ ಹಣ ಬರುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ, ಈಗಲೂ ಅದೇ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಮಾರ್ಚ್ ತಿಂಗಳು ಎಂಡ್ ಒಳಗಡೆ ಸರ್ಕಾರ ಯಾವೆಲ್ಲ ಬಾಕಿ ಹಣ ಇದೆ ಅಷ್ಟು ಕೂಡ ಹಾಕಲೇಬೇಕು. ಯಾಕಂದರೆ 2026-2027 ಬಜೆಟು ಶುರುವಾಗುತ್ತೆ. ಆದ ಕಾರಣ ಏನೆಲ್ಲ ಡೀವ್ ಇಟ್ಕೊಂಡಿದೆ ಸರ್ಕಾರ ಅಷ್ಟು ಕಂತುಗಳ ಹಣವನ್ನು ಬಿಡುಗಡೆ ಮಾಡಲೇಬೇಕು. ನಾವು ಕಾದು ನೋಡೋಣ. ಈಗ ಗೃಹಲಕ್ಷ್ಮಿಯ 25ನೇ ಕಂತು ಹಾಗೂ 26ನೇ ಕಂತು ಸ್ನೇಹಿತರೆ, ನೋಡಿ 25ನೇ ಕಂತಿನ ಹಣ ನೆಕ್ಸ್ಟ್ ವಾರ ಬಿಡುಗಡೆ ಆಗುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಣಕಾಸು ಇಲಾಖೆ ಖಂಡಿತವಾಗ್ಲೂ ಸಚಿವೆಯವರು ಹಣಕಾಸು ಇಲಾಖೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಣಕಾಸು ಇಲಾಖೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಹಣ ಬಿಡುಗಡೆ ಮಾಡ್ತೀವಿ ಅಂತ ಸ್ನೇಹಿತರೆ. ಹಾಗಾದರೆ ನಿಮಗೆ ಜನವರಿ ಎಂಡಲ್ಲಿ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ನಿಮ್ಗೆಲ್ರಿಗೂ 25ನೇ ಕಂತಿನ ಹಣ 100% ಸಿಗುತ್ತೆ ಸ್ನೇಹಿತರೆ. ಇನ್ನು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಈವರೆಗೂ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ಖಚಿತ ಮಾಹಿತಿ ಬಂದ ನಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ.